ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆಗಿತ್ತು ನಾನು ವೀಡಿಯೋಸ್ ಅನ್ನೋದೇ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಒಂದು ಒಳ್ಳೆ ವೀಡಿಯೋನ ಮಾಡೋಣ ಅಂತ ಹೇಳಿಬಿಟ್ಟು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಒಂದು ಸ್ಮಾಲ್ ರಿಕ್ವೆಸ್ಟ್, ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಚಾನಲ್ಗೆ ರೀಚ್ ಕೊಡಿ. ಅಂದರೆ ವೀಡಿಯೋನ ಎಂಡ್ವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಸೊ ದಟ್ ಅವರು ಕೂಡ ವೀಡಿಯೋನ ಎಂಡ್ವರೆಗೂ ನೋಡ್ತಾರೆ, ಅವ್ರಿಗೂ ಯೂಸ್ಫುಲ್ ಅನ್ಸಿದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿಬಿಡಿ. ಸೊ ಇನ್ನೂ ಲೇಟ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನಗೆ ರೀಸೆಂಟಾಗಿ ಒಂದು ಕಮೆಂಟ್ ಬಂದಿತ್ತು, ಏನಪ್ಪ ಅಂತಂದರೆ ನಾನು ಡೆಲಿವರಿ ಆದಮೇಲೆ ಸ್ಕಿನ್ ಬ್ಲ್ಯಾಕ್ ಆಗಿದೆ, ಸೊ ವೈಟ್ ಆಗೋಕ್ಕೆ ಏನಾದರೂ ಟಿಪ್ ಹೇಳಿ ಅಂತ. ನಾವು ರೆಗ್ಯುಲರಾಗಿ ಹೋಮ್ ರೆಮಿಡೀಸ್ ಫಾಲೋ ಮಾಡೋದ್ರಿಂದ ನಾವು ಸ್ಕಿನ್ನನ್ನು ಗ್ಲೋಯಿಂಗಾಗಿ ಮಾಡ್ಕೋಬೋದು. ಕೆಲವೊಬ್ಬರಿಗೆ ಡೆಲಿವರಿ ಆದಮೇಲೆ ಕೆಲವೊಂದು ಇಶ್ಯೂಸ್ ಬರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೆಲವೊಬ್ಬರು ಸ್ಕಿನ್ ಬ್ಲ್ಯಾಕ್ ಆಗುವಂಥದ್ದು, ಇನ್ನು ಕೆಲವೊಬ್ಬರಿಗೆ ಇಲ್ಲೆಲ್ಲ ಈ ಕಪ್ಪು ಮಚ್ಚೆಗಳು ಬರುವಂಥದ್ದು, ಇನ್ನು ಕೆಲವೊಬ್ಬರಿಗೆ ಪಿಂಪಲ್ಸ್ ಆಗಿ ಈ ಥರ ಇಲ್ಲೋ ಜಾಸ್ತಿ ಮಾರ್ಕ್ಸ್ ಆಗಿಬಿಡೋವಂಥದ್ದು, ಜಾಸ್ತಿ ಪಿಂಪಲ್ಸ್ ಆಗಿಬಿಡುತ್ತೆ. ಅದಕ್ಕೆಲ್ಲ ಪರ್ಸ್ನಲಾಗಿ ಟ್ರೀಟ್ಮೆಂಟ್ಸ್ಗಳು ಸಿಗುತ್ತೆ ನಿಮಗೆ. ಎಲ್ಲದಕ್ಕೂ ಬೇರೆ ಬೇರೆ ರೀತಿಯಾದ ಸೊಲ್ಯೂಷನ್ಸ್ ಅನ್ನೋದು ಇರುತ್ತೆ. ಈಗ ನಾನು ಹೋಮ್ ರೆಮಿಡಿಯಿಂದ ಫೇಸ್ ಡಾರ್ಕ್ ಆದರೆ ಯಾವ ರೀತಿಯಾಗಿ ಆ ಡಾರ್ಕ್ನೆಸ್ಸನ್ನು ಕಡಿಮೆ ಮಾಡ್ಬೋದು, ರಿಡ್ಯೂಸ್ ಮಾಡ್ಬೋದು ಆ್ಯಂಡ್ ಸ್ಕಿನ್ ಬ್ರೈಟ್ ಆಗೋಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋದನ್ನು ಇವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ಏನು ಅಂತ ನೋಡ್ಕೊಂಬನ್ನಿ. ಸೊ ಒಂದು ಆರೆಂಜನ್ನು ತೊಗೊಳ್ಳಿ, ಈ ಥರ ಆರೆಂಜನ್ನು ಪೀಲ್ ಮಾಡಿ, ಆಯಿತಾ? ಸೊ ಈ ಪೀಲನ್ನು ಬಂದುಬಿಟ್ಟು ನೀವು ಒಂದು ಆರೆಂಜ್ ತೊಗೊಂಡ್ರೆ ನಿಮಗೆ 15 ಡೇಸ್ ಆಗೋಷ್ಟು ಕ್ರೀಮ್ ಅನ್ನೋದು ಪ್ರಿಪೇರ್ ಆಗುತ್ತೆ. ಸೊ ಈ ಥರ ಪೀಲ್ ಮಾಡಿಬಿಟ್ಟು ಈ ಪೀಲನ್ನು ಚೆನ್ನಾಗಿ ವಾಶ್ ಮಾಡಿಬಿಡಿ ಆ್ಯಂಡ್ ಇದನ್ನು ಫಸ್ಟ್ ರುಬ್ಕೊಳ್ಳಿ, ಯಾಕಂದರೆ ಈ ಪೀಲ್ ಅನ್ನೋದು ಬೇಗ ರುಬ್ಬಲ್ಲ. ಹಾಗಾಗಿ ಆಮೇಲೆ ಒಂದು 2-3 ಆರೆಂಜು ಹಾಕಿದ್ದೀನಿ ಪೀಸಸ್ಸನ್ನು. ನಂತರ 2 ಸ್ಪೂನಷ್ಟು ರೋಸ್ ವಾಟರನ್ನು ಹಾಕಿದ್ದೀನಿ, ಯಾಕಂದರೆ ರುಬ್ಬಬೇಕಲ್ವ. ಸೊ ಹಾಗಾಗಿ ವಾಟ್ರ್ ಮಾತ್ರ ಹಾಕಬಾರ್ದು, ರೋಸ್ ವಾಟ್ರನ್ನ ಆ್ಯಡ್ ಮಾಡಿದ್ದೀನಿ. ಸೊ ಈ ಥರ ಚೆನ್ನಿಯಿಂದ ನಾವು ಡ್ರೈನ್ ಮಾಡ್ಕೋಬೇಕು. ನಂತರ 1 ಸ್ಪೂನಷ್ಟು ಗ್ಲಿಸರಿನನ್ನು ಆ್ಯಂಡ್ ಕುಂಕುಮಾದಿ ತೈಲವನ್ನು, ಒಂದು 3-4 ಡ್ರಾಪ್ಸಷ್ಟು ಕುಂಕುಮಾದಿ ತೈಲವನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಥರ ಕ್ರೀಮ್ ರೆಡಿ ಆಗುತ್ತೆ. ಈ ಥರ ಬಾಕ್ಸಲ್ಲಿ ಶಿಫ್ಟ್ ಮಾಡಿಕೊಂಡ್ರೆ ಸಾಕು. ಸೊ ನೋಡಿದ್ರಲ್ವ ಯಾವ ರೀತಿಯಾಗಿ ಈ ಕ್ರೀಮನ್ನು ಪ್ರಿಪೇರ್ ಮಾಡಬೇಕು ಅಂತ. ಈ ಕ್ರೀಮಿಂದ ಏನು, ಇದು ಲೋಡ್ಸ್ ಆಫ್ ವಿಟಮಿನ್ ಸಿ. ಸೊ ಆರೆಂಜಲ್ಲಿ ಆ್ಯಂಡ್ ಆರೆಂಜ್ ಪೀಲಲ್ಲಿ ವಿಟಮಿನ್ ಸಿ ತುಂಬ ಇರುತ್ತೆ. ಸೊ ಆ್ಯಂಡ್ ನಾನು ಇದಕ್ಕಿಂತ ಬೆಸ್ಟ್ ಕ್ರೀಮ್ ಇನ್ನೊಂದಿದೆ, ಅದು ಕೂಡ ಹೇಳ್ಕೊಡ್ತೀನಿ. ಬಟ್ ಏನು ಅಂತಂದರೆ ಆ ಕ್ರೀಮ್ ಬಂದುಬಿಟ್ಟು ಸ್ಟಾರ್ಟರ್ಸ್ಗೆ ಹೆಲ್ಪ್ ಆಗೋಲ್ಲ. ಸೊ ಸ್ವಲ್ಪ ದಿನ ಆದಮೇಲೆ ಲೈಕ್ ನಿಮ್ಮ ಸ್ಕಿನ್ ಈ ಕ್ರೀಮ್ಗೆ ಅಡ್ಜಸ್ಟ್ ಆದಮೇಲೆ ನಾನು ನೆಕ್ಸ್ಟು ಇನ್ನೊಂದು ಕ್ರೀಮನ್ನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಇದು ಆರೆಂಜ್ ಕ್ರೀಮ್. ಆರೆಂಜ್ ಕ್ರೀಮ್ ನಾನು ತುಂಬಾ ತೋರಿಸಿದ್ದೀನಿ. ಆರೆಂಜ್ ಪೀಲಿಂದನೂ ಕ್ರೀಮ್ ಮಾಡೋದು ತೋರಿಸಿದ್ದೀನಿ, ಸಿರಮ್ ಮಾಡೋದು ತೋರಿಸಿದ್ದೀನಿ ಆ್ಯಂಡ್ ನೈಟ್ ಕ್ರೀಮ್ ಅಂತಲೂ ತೋರಿಸಿದ್ದೀನಿ. ಸೊ ಅವೆಲ್ಲ ವೀಡಿಯೋಸು ಕೂಡ ಇದೆ ನನ್ನ ಚಾನಲಲ್ಲಿ, ಬೇಕಿದ್ರೆ ಆ ವೀಡಿಯೋಸ್ ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ನಾನು ಆರೆಂಜ್ ಕ್ರೀಮ್, ಇದನ್ನು ನೈಟ್ ಕ್ರೀಮಾಗಿ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಬೆಳಿಗ್ಗೆ ಎಲ್ಲ ಇದು ನೈಟ್ ಕ್ರೀಮಾಗಿ ಯೂಸ್ ಮಾಡಿ. ಈ ಕ್ರೀಮ್ ಕನ್ಸಿಸ್ಟೆನ್ಸಿ ಈ ಥರ ಸಾಫ್ಟಾಗಿ ಆಗಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಸೊ ಸ್ಕಿನ್ ಬ್ರೈಟನ್ ಆಗೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಕ್ರೀಮ್ ನೀವು ಕಂಟಿನ್ಯೂಸ್ ಆಗಿ 1 ಮಂತ್ ಆದರೂ ಯೂಸ್ ಮಾಡಬೇಕು. ನೀವು ಒಂದು 15 ಡೇಸ್ ಯೂಸ್ ಮಾಡಿದೆ, 10 ಡೇಸ್ ಯೂಸ್ ಮಾಡಿದೆ, ಇದೇನು ಬ್ರೈಟ್ ಆಗಿಲ್ಲ, ಇದೇನು ಮಾರ್ಕ್ಸ್ ಹೋಗಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಸೊ ನೀವು ಅಟ್ಲೀಸ್ಟ್ ಕಂಟಿನ್ಯೂಸ್ ಆಗಿ 1 ಮಂತ್ ಆದರೂ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಂದರೆ ಈಗ ಎಕ್ಸಾಂಪಲ್, ನಿಮಗೆ ಒಂದು ಡ್ರೆಸ್ ಮೇಲೆ ಎಲ್ಲೋ ಒಂದು ಕಲೆ ಆಗಿರುತ್ತೆ, ಒಂದು ಡಾರ್ಕ್ ಆದ ಒಂದು ಕಲೆ ಆಗಿರುತ್ತೆ. ಆ ಕಲೆನ ನೀವು ಫಸ್ಟಿಗೆ ಸೋಪ್ ಹಚ್ಬಿಟ್ಟು ಈ ಥರ ಉಜ್ತೀರಾ. ಓಕೆ, ಉಜ್ತೀರಾ, ಬ್ರಷಿಂದ ಉಜ್ತೀರಾ, ಎಲ್ಲ ಉಜ್ತೀರಾ. ಇಮಿಡಿಯೇಟಾಗಿ ಹೋಗುತ್ತಾ? ನಿಮಗೆ ಇಮಿಡಿಯೇಟಾಗಿ ಹೋಗಲ್ಲ. ಅಂದರೆ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಅಷ್ಟು ಬೇಗ ಸ್ವಲ್ಪ ಆ ಕಲೆ ಅನ್ನೋದು ಹೋಗುತ್ತೆ. ಬಟ್ ಅದು ಹೋಗ್ಬೇಕಂದ್ರೆ ಅಟ್ಲೀಸ್ಟ್ 2-3 ವಾಷಸ್ ಆಗಬೇಕು. 2-3 ವಾಷಸ್ ಆದರೆ ಮಾತ್ರ ಅದು ಲೈಟಾಗಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಒಂದೇ ಸರಿಗೆ ಯಾವ ಕಲೆನೂ ಹೋಗಲ್ಲ. ಸೇಮ್ ನಮ್ಮ ಫೇಸ್ ಮೇಲೂ ಕೂಡ ಅಷ್ಟೇ. ನೀವು ಲೈಕ್ ಈ ಥರ ಹೋಮ್ ರೆಮಿಡೀಸಿಂದ ನಾವು ಫೇಸನ್ನು ಯಾವಾಗಲೂ ಕ್ಲೀನ್ ಮಾಡ್ಕೋಬೇಕು. ಸ್ಕ್ರಬ್ಬಿಂಗಿಂದ, ಅಂದರೆ ಫೇಸ್ ಸ್ಕ್ರಬ್ಸ್ ನಾನು ತುಂಬ ತೋರಿಸಿದ್ದೀನಲ್ವಾ, ಆ ಸ್ಕ್ರಬ್ಸ್ಗಳನ್ನು ಕೂಡ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು. ಫೇಸ್ ಪ್ಯಾಕ್ಸ್ ಅವು ಕೂಡ ತುಂಬ ಎಫೆಕ್ಟಿವ್ ಆಗಿ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಥರ ಕೆಲವೊಂದು ಬೆನಿಫಿಟ್ಸ್ಗಳಿಂದ ನಮ್ಮ ಸ್ಕಿನ್ ಮೇಲೆ ಇರುವಂಥ ಕಲೆಗಳೆಲ್ಲ ಕೂಡ ಹೋಗುತ್ತೆ. ಸೊ ಇದೇ ರೀತಿಯಾಗಿ ನಾವು ನೈಟ್ ಕ್ರೀಮು, ಮಾರ್ನಿಂಗ್ ಕ್ರೀಮು, ಸನ್ಸ್ಕ್ರೀನು ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸದ್ಯಕ್ಕೆ ನಾನು ಇಲ್ಲಿ ಸ್ಕಿನ್ ವೈಟನ್ ಆಗೋಕ್ಕೆ ಈ ಒಂದು ನೈಟ್ ಕ್ರೀಮನ್ನು ಪ್ರಿಪೇರ್ ಮಾಡಿ ತೋರಿಸಿದ್ದೀನಿ. ಸೊ ವಿಡಿಯೋದಲ್ಲಿ ನೀವು ಕೂಡ ನೋಡಿದ್ದೀರಾ. ಸೊ ಇದನ್ನು ಸ್ವಲ್ಪ ಮಟ್ಟಿಗೆ ನೀವು ತೊಗೊಳ್ಳಿ, ಆಯಿತಾ? ಇಷ್ಟೇ ನಾನು ತೋರಿಸಿದ್ದೀನಲ್ಲ ವಿಡಿಯೋದಲ್ಲಿ, ಅಷ್ಟಕ್ಕೆ ತೊಗೊಳ್ಳಿ. ಓಕೆ, ತೊಗೊಂಬಿಟ್ಟು ಜಸ್ಟ್ ಈ ಥರ ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬೇಕು.
ಸೊ ಈ ಕ್ರೀಮ್ಸ್ ಎಲ್ಲ ಲಾಂಗ್ ಟರ್ಮ್ ಉಳಿಯಲ್ಲ, ಬಿಕಾಸ್ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ಗಳೆಲ್ಲ ಲಾಂಗ್ ಟರ್ಮ್ ಉಳಿಯೋಕ್ಕೆ ಆ್ಯಡ್ ಮಾಡಿರಲ್ಲ. ಆ್ಯಂಡ್ ಮೇನ್ ಥಿಂಗ್ ಏನಂತಂದರೆ ಇದರಲ್ಲಿ ಒಂದು ಚೂರು ಕೂಡ ನೀರು ಆ್ಯಡ್ ಮಾಡದೇ ಇರೋ ಕಾರಣಕ್ಕೆ ಒಂದು 15 days to 1 monthವರೆಗೂ ಆರಾಮಾಗಿ ಉಳಿಯುತ್ತೆ. ಏನೂ ಆಗಲ್ಲ, ಏನೂ ಹಾಳಾಗಲ್ಲ, ಆ ಥರ ಏನೂ ಆಗಲ್ಲ. ನೀವು ಬೇಕು ಅಂತಂದರೆ ಇದನ್ನು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಕೋಬೋದು. 15 days ಬರುತ್ತೆ. ಇಫ್ ಇನ್ ಕೇಸ್ ನೀವು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಅಂತಂದರೆ 10 daysವರೆಗೂ ಬರುತ್ತೆ. ಸ್ಮಾಲ್ ಬಾಕ್ಸ್ ಅಲ್ವಾ, ಸ್ವಲ್ಪ ಜಾಸ್ತಿ ಪ್ರಿಪೇರ್ ಮಾಡಿಕೊಂಡ್ರೆ 1 monthವರೆಗೂ ಬರುತ್ತೆ. ಸೊ ಯಾವಾಗಲೂ ಅಷ್ಟೇ 1 monthಗೆ ಆಗೋಷ್ಟೇ ಕ್ರೀಮ್ ಪ್ರಿಪೇರ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ನೆಕ್ಸ್ಟ್ ಮಂತಿಗೆ ನಿಮ್ಗೆ ಬರೋ ಥರ ನೀವು ಕ್ರೀಮನ್ನು ಪ್ರಿಪೇರ್ ಮಾಡ್ಕೋಬೋದು. ನಿಮಗೆ ಆರೆಂಜ್ ಪೀಲಲ್ಲಿ ಜಾಸ್ತಿ ವಿಟಮಿನ್ ಸಿ ಇರುತ್ತೆ. ಸೊ ಹಾಗಾಗಿ ವಿಟಮಿನ್ ಸಿ ಸ್ಕಿನ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ಮಾರ್ಕ್ಸ್, ಡಾರ್ಕ್ನೆಸ್ ಇದನ್ನು ರಿಡ್ಯೂಸ್ ಮಾಡೋಕ್ಕೆ ವಿಟಮಿನ್ ಸಿ ಅನ್ನೋದು ತುಂಬಾ ಯೂಸ್ಫುಲ್. ಆ್ಯಂಡ್ ಆಲೋವೆರಾ ಜೆಲ್ ಆ್ಯಡ್ ಮಾಡಿದ್ದೀನಿ. ಸೊ ಆಲೋವೆರಾ ಜೆಲ್ ಏನು ಮಾಡುತ್ತೆ ಅಂತಂದರೆ ನಿಮ್ಮ ಸ್ಕಿನ್ನನ್ನು ಸ್ಮೂತಾಗಿ ಮಾಡುತ್ತೆ. ಇನ್ನೊಂದು ಬಂದುಬಿಟ್ಟು ನಾನು ಗ್ಲಿಸರಿನ್ ಆ್ಯಡ್ ಮಾಡಿದ್ದೀನಿ. ಗ್ಲಿಸರಿನ್ ಏನು ಮಾಡುತ್ತೆ ಗೊತ್ತಾ, ನಿಮ್ಮ ಫೇಸ್ ಮೇಲೆ ಇರುವಂಥ ಮಾಯ್ಶ್ಚರನ್ನು ಲಾಕ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಬಂದುಬಿಟ್ಟು ನಾನು ಇದರಲ್ಲಿ ಕುಂಕುಮಾದಿ ತೈಲವನ್ನು ಆ್ಯಡ್ ಮಾಡಿದ್ದೀನಿ. ಸೊ ಕುಂಕುಮಾದಿ ತೈಲಮ್ ಏನು ಮಾಡುತ್ತೆ ಅಂದರೆ ಸ್ಕಿನ್ನನ್ನು ಬ್ರೈಟನ್ ಮಾಡೋಕ್ಕೆ, ಮಾರ್ಕ್ಸನ್ನು ರಿಡ್ಯೂಸ್ ಮಾಡೋಕ್ಕೆ, ಆ್ಯಂಡ್ ನಿಮ್ಮ ಫೇಸ್ ಮೇಲೆ ಏನಾದರೂ ಮಂಗು ಮಚ್ಚಗಳಿದ್ದರೆ ಅವನ್ನೆಲ್ಲ ರಿಡ್ಯೂಸ್ ಮಾಡೋಕ್ಕೆ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಕುಂಕುಮಾದಿ ತೈಲಮ್. ಸೊ ನನ್ನ ಚಾನಲ್ ಸ್ವಲ್ಪ ಸಕ್ಸಸ್ಫುಲ್ ಆದಮೇಲೆ ನಾನು ಏನಾದರೂ ಲೈಕ್ ಈ ಆಯಿಲ್ಸ್ ಆಗಲಿ ಈ ಥರ ಕ್ರೀಮ್ಸ್ ಎಲ್ಲ ನಾನು ನಿಮಗೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬಟ್ ಈಗ ಸದ್ಯಕ್ಕಂತೂ ನನಗೆ ಅಷ್ಟು ಸಬ್ಸ್ಕ್ರೈಬರ್ಸ್ ಇಲ್ಲ, ಅಷ್ಟು ಫೇಮಸ್ ಇಲ್ಲ ನನ್ನ ಚಾನಲ್. ಸೊ ಹಾಗಾಗಿ ನಾನು ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ದೀನಿ. ಸೊ ಹೋಮ್ ರೆಮಿಡೀಸ್ ಏನೇನಿದೆಯಲ್ಲ ಅದರಿಂದ ಆಗುವಂಥ ಎಲ್ಲ ಬೆನಿಫಿಟ್ಸು ಕೂಡ ನಿಮ್ಮೆಲ್ಲರಿಗೂ ತಲುಪೋ ಥರ ನಾನು ಟ್ರೈ ಮಾಡ್ತೀನಿ. ನಾನು ಖಂಡಿತ ಮಾಡೇ ಮಾಡ್ತೀನಿ. ಸೊ ನೋಡಿದ್ರಲ್ವ, ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ನನ್ನ ಚಾನಲಲ್ಲಿ ಯಾರು ಕಮೆಂಟ್ ಮಾಡಿದ್ರು ಅವರಿಗೆ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಭಾವಿಸ್ತೀನಿ. ಸೊ ಯಾರು ಕಮೆಂಟ್ ಮಾಡಿದ್ದೀರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ಅಟ್ಲೀಸ್ಟ್ 1 month ಟ್ರೈ ಮಾಡಿ ಆದಮೇಲೆ ನೀವು ಮತ್ತೆ ಕಮೆಂಟ್ ಮಾಡಿ ಹೇಗೆ ರಿಸಲ್ಟ್ ಬಂದಿದೆ ಅಂತ. ಬಟ್ ಮೇನ್ ಥಿಂಗ್ ಇದರಲ್ಲಿ ಸ್ವಲ್ಪ ಕೂಡ ನೀರು ಬೀಳದೇ ಇರೋ ಥರ ಕ್ರೀಮನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಬೈ ಮಿಸ್ಟೇಕಾಗಿ ಏನಾದರೂ ನೀರು ಬಿತ್ತು ಬೈ ಮಿಸ್ಟೇಕಾಗಿ ಅಂತಂದರೆ ನೀವು ಇದನ್ನು ಖಂಡಿತ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು, ಇಲ್ಲ ಅಂತಂದರೆ ಕ್ರೀಮ್ ಹಾಳಾಗೋಗುತ್ತೆ. ಸೊ ಹಾಗಾಗಿ ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಕ್ರೀಮನ್ನು ಪ್ರಿಪೇರ್ ಮಾಡಿ. ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ, ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಂಟಲ್ ಬೈ. ಈ ಕ್ರೀಮಿಂದ ಸ್ಕಿನ್ನು ಬ್ರೈಟನ್ ಆಗೋದಷ್ಟೇ ಅಲ್ಲ, ಯಂಗಾಗಿ ಗ್ಲೋಯಿಂಗ್ ಆಗಿ ಕೂಡ ಕಾಣುತ್ತೆ.